ಎಲ್ರಿಗೂ ನಮಸ್ತೆ. ಸಮಯ 2:17. ಮಾತಾಡ ಹೇಳ. ನನ್ಗೊಬ್ಳಿಗೆ ಮಾತಾಡಕ್ಕೆ ಮುಜುಗರ ಆಗ್ಬಿಟ್ಟು ಇವನ್ನ ಕೂರಿಸ್ಕೊಂಡಿದ್ದೀನಿ. ದ್ಯಾಮಣ್ಣ ಹಾಗೂ ಚಂದ್ರಣ್ಣ ಅವರೆಲ್ಲ ಡ್ರಾಯಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಚಿತ್ರಪಟಗಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ತುಂಬಾ ದೊಡ್ಡ ಶಾಲೆ ಆಗಿರೋದ್ರಿಂದ ಬಹಳಷ್ಟು ಚಿತ್ರಗಳು ಆಗ್ಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಜಾಗ ಇರೋದ್ರಿಂದ, ಹಾಗಾಗಿ ತುಂಬಾ ಕೆಲಸ ಇರೋದ್ರಿಂದ ನಮ್ಮ ದ್ಯಾಮಣ್ಣವ್ರು ಸ್ವಲ್ಪ ಅವ್ರದ್ದು ಕೆಲಸಗಳಿದಾವೆ, ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ಜಲ್ದಿ ಮುಗಿಸ್ಬೇಕಂತೇಳಿ ನೈಟಲ್ಲಿ ಮಾಡ್ತಾ ಇದ್ದಾರೆ. ನಮ್ಮದು ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ನಮ್ಮ ದಿಲ್ಲಿ ಪೇಂಟರ್ ಅಕ್ಷಯ್ ಅವರು ಮುಗಿಸಿದ್ದಾರೆ. ಇಷ್ಟವರೆಗೂ ಮುಗಿಸಿ ಅವರು ಸ್ವಲ್ಪ ಈಗ ರೆಸ್ಟ್ ಮಾಡಕ್ ಹೋಗಿದ್ದಾರೆ. ಮತ್ತೆ ದ್ಯಾಮಣ್ಣ ಬಂದು 2 ದಿನದಿಂದ ನಿದ್ದೆ ಮಾಡಿಲ್ಲ ಅವ್ನು ಸರಿಯಾಗಿ. ನಾವಾದ್ರೂ ಸ್ವಲ್ಪ ನಿದ್ದೆ ಮಾಡಿದೀವಿ, ಅವನಂತೂ ನಿದ್ದೆನೇ ಮಾಡಿಲ್ಲ. ನಿದ್ದೆ ಗೆಟ್ಟು ಮಾಡಬೇಡಪ್ಪ ಅಂದರೂ ಕೂಡ ಇಲ್ಲ ಅಕ್ಕ 2 ದಿನದಲ್ಲಿ ನಾನು ಹೊರಡ್ಬೇಕಂತ ಅವನು ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಈ ಊರಿನ ಜನ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಊರಿನ ಯುವಕರು ಎಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ ಅಂದರೆ ತುಂಬ ನಿಸ್ವಾರ್ಥವಾಗಿ ಬಂದಂಥ ಯುವಕರು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೆಲ್ಪ್ ಮಾಡಿರೋದ್ರಿಂದ ನಾವು ಇಷ್ಟು ಪರವಾಗಿಲ್ಲ, ತುಂಬ ವಿಶ್ರಾಂತಿ ಪಡೆದಿದ್ದೀವಿ ಅವರಿಂದ ಬಹಳಷ್ಟು. ಯಾಕಂದ್ರೆ ಇದು ಹಳೆ ಶಾಲೆ, ಬಹಳ ಕಲ್ಲಿನ ಗೋಡೆ ಶಾಲೆ. ಇದು ಬಹಳ ಕಷ್ಟ ಆಗ್ತಿತ್ತು ನಮ್ಗೆಲ್ಲ ಪೇಂಟ್ ಮಾಡಕ್ಕೆ. ಬಟ್ ಅವರೆಲ್ಲ ಒಂದ್ 8-10 ಜನ ಬಂದು ನಿಂತ್ಕೊಂಡು ಮಾಡಿದ್ರಲ್ಲ, ಬಹಳ ಸುಲಭ ಆಯ್ತು ನಮ್ಗೆ ಈ ಕೆಲಸ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಿತ್ತು ಈ ಶಾಲೆ ಮಾಡಕ್ಕೆ. ಹೌದು. ಮತ್ತೆ ಚೂರು ಕೂಡ ತೊಂದರೆ ಕೊಟ್ಟಿಲ್ಲ. ಊರಿನ ಜನ ಆಗಿರ್ಬೋದು, ಅಡುಗೆಯವರಾಗಿರ್ಬೋದು, ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಕ ಸಿಬ್ಬಂದಿ ವರ್ಗ ಏನಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತೆಳಗನಟ್ಟಿ ಶಾಲೆ ನಾವು ಕಳೆದ 2 ವರ್ಷದಿಂದ ನಾವು ಬಂದಿದ್ವಿ ಈ ಶಾಲೆಗೆ. ಆವಾಗಲೇ ಪೇಂಟ್ ಮಾಡಬೇಕಾಗಿತ್ತು. ಶಾಲೆ ಆವಾಗಲೂ ಸ್ವಲ್ಪ ಪರವಾಗಿದ್ದಿಲ್ಲ, ತುಂಬ ಅಂದರೆ ತುಂಬ ಸ್ವಚ್ಛವಾಗಿತ್ತು. ಈ ಶಾಲೆ ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಚ್ಛತಾ ಅವಾರ್ಡ್ನ ಪಡ್ಕೊಂಡಿದೆ. ಅಂದರೆ ಸುಣ್ಣ ಬಣ್ಣ ಆಗಿದ್ದಿಲ್ಲ, ಅದೊಂದು ಕೊರತೆ ಇತ್ತು. ಈಗ ನಮ್ಮ ತಂಡನ ಬರಮಾಡಿಕೊಂಡು ಶಿಕ್ಷಕರೆಲ್ಲ ತುಂಬ ಪರಿಶ್ರಮ ಪಟ್ಟು ಈ ಶಾಲೆಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ನ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಎಲ್ಲ ಸಲಕರಣೆಗಳಾಗಿರ್ಬೋದು, ಪ್ರತಿಯೊಂದನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಶಾಲೆಯನ್ನು ನಾವು ಅಲಂಕೃತಗೊಳಿಸ್ತಾ ಇದ್ದೀವಿ. ಹಾಗೆ ಈ ನಾಡಿನ ದೈವ ಅಂದರೆ ಅಡಿವಪ್ಪಜ್ಜ ಆಶೀರ್ವಾದದಿಂದ ಚೆನ್ನಾಗಿದೆ ಶಾಲೆ ಅಂತ. ಅಡವಿಸಿದ್ದೇಶ್ವರ ಸಂಸ್ಥಾನ ಮಠ ಅಂಕಲ್ಗಿ, ಸುಕ್ಷೇತ್ರ ಅಂಕಲ್ಗಿ ಅವರ ಒಂದು ಆಶೀರ್ವಾದದ ಮೇರೆಗೆ ಈ ಒಂದು ಶಾಲೆ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದ. ಹಲೋ ಅಲ್ಲೇ